ಒಳ ಮೀಸಲಾತಿ ಗೊಂದಲ ಏನಿಲ್ಲ, ನಾಗಮೋಹನ್ ದಾಸ್ ಮಾಡಿರೋ ಗೊಂದಲ ಸರ್ ಅಷ್ಟೇ. ಹೊಸದಾದಂಥ ಒಂದು ಸಮಿತಿಯನ್ನು ನೇಮಕ ಮಾಡಿ ಹೊಸದಾಗಿರ್ತಕ್ಕಂಥ ಸಮೀಕ್ಷೆನೇ ಬೇಕಾದ್ರೆ ನೀವು ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಸುಮಾರು 3 ಲಕ್ಷ ಜನ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಜನಾಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಾಗಮೋಹನ್ ದಾಸ್ ವರದಿನ ತಿರಸ್ಕಾರ ಮಾಡಿ ಈ ಹಿಂದಿರ್ತಕ್ಕಂಥ ಮೀಸಲಾತಿನ ಜಾರಿ ಮಾಡಬೇಕು. ಮಾದಿಗ ಸಮಾಜದ ಬಂಧುಗಳು ಎಷ್ಟವ್ರೆ ಅಂತಂದರೆ 1050 ಜನ ಕಾಯಂ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ತಿಂದರು ಹಂಗಾದ್ರೆ ಮಿಸ್ಟರ್ ಅರುಣ್ ಕುಮಾರ್ ಅವರೇ ಮತ್ತು ಯಾರು ಭಾಸ್ಕರ್ ಪ್ರಸಾದ್ ಅವರೇ, ಇಲ್ಲಿ ಯಾರು ತಿಂತಾ ಇದ್ದಾರೆ ಇದ್ರ ಬಗ್ಗೆ ಹೇಳಿ ನೀವು. ಗುರುಗಳಿಗೆ ಒಳ ಮೀಸಲಾತಿ ಗೊಂದಲ ಭಾಳಷ್ಟು ದಿನ ದಿನ ಉಲ್ಬಣಿಸ್ತಾ ಇದೆ, ಏನು ಹೇಳ್ತೀರಿ? ಒಳ ಮೀಸಲಾತಿ ಗೊಂದಲ ಏನಿಲ್ಲ, ನಾಗಮೋಹನ್ ದಾಸ್ ಮಾಡಿರೋ ಗೊಂದಲ ಸರ್ ಅಷ್ಟೇ. ನಾಗಮೋಹನ್ ದಾಸ್ ಮಾಡಿರೋ ಗೊಂದಲಕ್ಕೆ ಸರ್ಕಾರ ಪೇಚಾಟಕ್ಕೆ ಸಿಕ್ಕಾಕೊಂಡ್ಬಿಟ್ಟು 27ನೇ ತಾರೀಕು ಮಾಡು ಇಲ್ಲವೇ ಮಡಿ ಅಂದಂಗೆ ಅವರ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡ್ಬಿಟ್ಟಿರೋದ್ರಿಂದ ಒಳ ಮೀಸಲಾತಿ ನಾವು ಮಾಡ್ತೀವಿ ಅಂತ ಅವರಿಗೆ ಭಾಳ ಪೇಚಾಟಕ್ಕೆ ಬಂದಿದೆ. 27ನೇ ತಾರೀಕು 27ನೇ ತಾರೀಕು ಮಾಡೋಕ್ಕೆ ಮೊದಲೇ 25ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆಯಿಂದ ನೀವು ಈ ಒಂದು ಒಳ ಮೀಸಲಾತಿ ವಿಷಯ ಆಗಿರ್ಬೋದು ಅಥವಾ ಹಳೆ ಮೀಸಲಾತಿ ವಿಷಯ ಆಗಿರ್ಬೋದು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಏನಿವತ್ತು ಸನ್ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರುಗಳು ಏನೇನು ತೀರ್ಪು ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಹೈಕೋರ್ಟ್ ಆದೇಶ ಏನಿದೆ, ಅದು ನೋಡ್ಕೊಂಡು ನೀವು ಹೆಜ್ಜೆ ಇಡ್ರಿ. ಇಲ್ಲ ಅಂದರೆ ಸರ್ಕಾರವನ್ನು ಪ್ರಬಲವಾಗಿ ಬೆಂಬಲಿಸಿರ್ತಕ್ಕಂಥ ಒಂದು ಸಮುದಾಯ, ಒಂದು ಬಲಗೈ ಸಮುದಾಯ ಅಂದರೆ ಇಡೀ ಸರ್ಕಾರ ಬರಲಿಕ್ಕೆ ಕಾರಣ ಏನು ಕರ್ನಾಟಕ ಸರ್ಕಾರದಲ್ಲಿ, ಅಂಥ ಸಮುದಾಯವನ್ನು ಏನಾದರೂ ಸ್ವಲ್ಪ ನೀವು ಅನ್ಯಾಯ ಮಾಡೋದೇ ಆದರೆ ಯಾವ ಕಾರಣಕ್ಕೂ ನಿಮ್ಮ ಸರ್ಕಾರವನ್ನು ಉಳಿಸಲ್ಲ ನಾವು ಅಂತ ಎಚ್ಚರಿಕೆ ಕೊಡಲಿಕ್ಕೆ 25ನೇ ತಾರೀಕು ಒಂದು ಹೋರಾಟ ರೂಪಿಸಿದ್ದೀವಿ ಸರ್. ಅಲ್ಲ, ಈಗ ಗೊಂದಲ ಒಂದು ಕಡೆ ಇರಲಿ, ಈಗ ಪರಿಹಾರ ಹೆಂಗೆ ಇದಕ್ಕೆ ಅಂತ? ಪರಿಹಾರವನ್ನು ರಾಜ್ಯ ಸರ್ಕಾರದವರು ಏನು 665 ಮಾಡ್ತೀನಿ ಅಂತ ಹೋಗಿದ್ದಾರೆ, ಅದು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿದೆ. ಅಥವಾ ಹಳೆ ಮೀಸಲಾತಿ ಮಾಡ್ತೀನಿ ಅಂತಂದರೆ ಎಂಪರಿಕಲ್ ಡಾಟಾ ಇಲ್ಲ, ಹೆಂಗೆ ಮಾಡ್ತಾರೆ ಸರ್? ಸಾಧ್ಯನೇ ಇಲ್ಲ ಸರ್ಕಾರ ಮಾಡಲಿಕ್ಕೆ. ಹೇಳ್ತಿದ್ದಾರೆ ಮಾಡ್ತೀವಿ ನಾವು ಅಂತ, ಯಾವ ಆಧಾರದಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್, ಯಾರಿಗೂ ಮೋಸ ಆಗಬಾರ್ದು. ಅಲ್ಲ, ಈಗ ಕೇಂದ್ರ ಸರ್ಕಾರ 26ಕ್ಕೆ ಈ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅದನ್ನು ನೋಡ್ಕೊಂಡು ನಂತರ ಒಳ ಮೀಸಲಾತಿ ಹೇಳ್ತೀವಿ. ನಾವು ಹೇಳ್ತೇವೆ, ರಾಷ್ಟ್ರೀಯ ಸೆನ್ಸಸ್ ಬರ್ತಾ ಇದೆ, ಅದನ್ನ ನೋಡ್ಕೊಂಡೇ ಮಾಡ್ರಪ್ಪ ಅಂತ ಒಂದು ಸಜೆಷನ್ ಕೊಡ್ತೇವೆ. ಯಾಕೆಂದ್ರೆ ಯಾರಿಗೂ ಅನ್ಯಾಯ ಆಗ್ಬಾರ್ದಲ್ಲ ಸರ್, ಆ ಕಾರಣಕ್ಕೋಸ್ಕರ ನಾವು ಅದನ್ನ. ಉದ್ಯೋಗ ನೇಮಕಾತಿಗಳಲ್ಲೂ ಸಹ ಅನ್ಯಾಯ ಆಗುತ್ತಲ್ಲ ಗುರುಗಳು? ಉದ್ಯೋಗ ನೇಮಕಾತಿಗಳು ಭಾಳ ಅನ್ಯಾಯ ಆಗ್ತಿದೆ. 56,000 ಹುದ್ದೆ ತುಂಬಬೇಕು, ಅದಕ್ಕೋಸ್ಕರ ಹಳೆ ಮೀಸಲಾತಿನೇ ಜಾರಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ. ಅದರಲ್ಲಿ ಅವರು ಒಳ ಮೀಸಲಾತಿನ ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ, ಅದು ಭಾಳ ಸಮಸ್ಯೆ ಸರ್. ಅದು ಹೆಂಗ್ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗಲ್ಲ, ಡಾಟಾ ಬೇಸ್ ಇಲ್ಲ, ಅದರಲ್ಲಿ ಎಂಪರಿಕಲ್ ಡಾಟಾ ಇಲ್ವಲ್ಲ, ಹಂಗೆ ಮಾಡಕ್ಕೆ ಬರೋದಿಲ್ಲ ಸರ್. ಇದನ್ನ ಬಗೆಹರಿಸಕ್ಕೆ ತಜ್ಞರುಗಳು ಯಾಕೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿ, ಉಪಸಂಪುಟವನ್ನು ರಚನೆ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ, ಮಾಡ್ತಾ ಇದ್ದಾರೆ ಸರ್. ಯಾಕೆ ಸರ್ಕಾರ ಇಷ್ಟೊಂದು ಏನು ಒಂದು ರಾಜಕೀಯ ಒತ್ತಡಕ್ಕೋಸ್ಕರ ಏನಾದ್ರು ಹಂಗೆ ಮಾಡ್ತಾ ಇದೆಯಾ? ರಾಜಕೀಯ ಒತ್ತಡ ಇಲ್ಲ, ದಲಿತರು ಒಗ್ಗಟ್ಟಾಗ್ಬಿಟ್ರು ಮುಖ್ಯಮಂತ್ರಿ ಕೇಳ್ತಾರೆ. ಒಲೆಮಾದಿಗರು ಭಾಳ ಮದರ್ ಆಫ್ ದಿ ಕಮ್ಯುನಿಟಿ, ಮೆಜಾರಿಟಿ ಇವರೇ ಇರೋದು. ಹಂಗಾಗಿ ಇವರನ್ನು ಯಾವುದೇ ಕಾರಣಕ್ಕೂ ಹಕ್ಕು ಮತ್ತು ಅಧಿಕಾರದಿಂದ ದೂರ ಇರಿಸಬೇಕು ಅಂತಕ್ಕಂಥ ಹುನ್ನಾರ ಇದೆ ಸರ್. ಅಲ್ಲ, ಈಗ ಎಲ್ಲ ಪಕ್ಷಗಳಿಗೂ ಈ ರೀತಿ ಒಂದು ಉದ್ದೇಶ ಇದೆಯಾ ಅಂತ? ಖಂಡಿತವಾಗ್ಲೂ ಎಲ್ಲ ಪಕ್ಷಗಳ ಉದ್ದೇಶನೂ ಅದೇ ಇದೆ ಸರ್. ಕಾಂಗ್ರೆಸ್ ಹೊರ್ತಲ್ಲ, ಎಲ್ಲರೂ ಸೇರಿ. ಈಗ ನೀವು ಏನು ಒತ್ತಾಯ ಮಾಡ್ತೀರಿ? ನಮ್ಮ ಒತ್ತಾಯ ಇಷ್ಟೇ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಏನು ನಾಗಮೋಹನ್ ದಾಸ್ದು ಅನ್ಸೈಂಟಿಫಿಕ್ ವರದಿ ಇದೆ, ಅದನ್ನು ತಿರಸ್ಕರಿಸಬೇಕು. ಹೊಸದಾದಂಥ ಒಂದು ಸಮಿತಿಯನ್ನು ನೇಮಕ ಮಾಡಿ ಹೊಸದಾಗಿರ್ತಕ್ಕಂಥ ಸಮೀಕ್ಷೆನೇ ಬೇಕಾದ್ರೆ ನೀವು ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಈಗ ಹೊಸ ಸಮೀಕ್ಷೆ ಆಗೋ ತನಕ ಈಗ ಹಳೆ ಮೀಸಲಾತಿನೇ ನೀವು ಜಾರಿ ಮಾಡಿ. ಒಳ ಮೀಸಲಾತಿ ವಿಚಾರದಲ್ಲಿ ನಾಗಮೋಹನ್ ದಾಸ್ರವರು ನೀಡಿರುವಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಅವೈಜ್ಞಾನಿಕ ವರದಿಯಾಗಿದೆ. ಹಾಗೆ ಈ ಸಂಬಂಧ 23ನೇ ತಾರೀಕು ಮೈಸೂರಿನಲ್ಲಿ ಸುಮಾರು 5,000 ಜನರನ್ನು, ಎಲ್ಲ ಬಲಗೈ ಜನಾಂಗದವರನ್ನು ಒಟ್ಟುಗೂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋರಾಟ ಮಾಡಬೇಕು ಅಂತಂತೇಳಿ ಈಗಾಗಲೇ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ. ತದನಂತರದಲ್ಲಿ 25ನೇ ತಾರೀಕು ಬೆಂಗಳೂರಿನಲ್ಲಿ ಸುಮಾರು 3 ಲಕ್ಷ ಜನ ಎಲ್ಲ ಬಲಗೈ ಜನಾಂಗದ ಪ್ರತಿನಿಧಿಗಳು ಸೇರಿ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ ಸರ್ಕಾರದ ಗಮನವನ್ನು ಮತ್ತು ನಾಗಮೋಹನ್ ದಾಸ್ರವರ ವರದಿ ಯಾಕೆ ತಿರಸ್ಕಾರ ಮಾಡಬೇಕು ಅನ್ನೋದನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳೋ ಸಲುವಾಗಿ ಸುಮಾರು 3 ಲಕ್ಷ ಜನ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಜನಾಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಬಲಗೈ ಜನಾಂಗದ ಎಲ್ಲ ಪ್ರತಿನಿಧಿಗಳು, ಎಲ್ಲ ಸದಸ್ಯರು, ಎಲ್ಲ ಜನರು ಕೂಡ ಬಂದು ಆ ಜನಾಂದೋಲನವನ್ನು ಸಕ್ಸಸ್ ಮಾಡಬೇಕು ಅಂತಂತೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನು ತಿರಸ್ಕಾರ ಮಾಡಬೇಕೆಂದು ಒತ್ತಾಯಿಸಿ ದಿನಾಂಕ 23/3
26ರಂದು ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಬುದ್ಧ ಪ್ರತಿಮೆ ಮುಂಭಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹಾಗೂ 25ನೇ ತಾರೀಕು ಕೂಡ ಮೈಸೂರು ಜಿಲ್ಲಾದ್ಯಂತ 50,000ಕ್ಕೂ ಹೆಚ್ಚು ಜನಸಂಖ್ಯೆ ಕೂಡ ನಾವು ಬೆಂಗಳೂರಿಗೆ ಫ್ರೀಡಮ್ ಪಾರ್ಕ್ಗೆ ಭಾಗವಹಿಸ್ತಿದ್ದೇವೆ. ಇದು ನಮ್ಮ ಉದ್ದೇಶ. ನಾಗಮೋಹನ್ ದಾಸ್ ವರದಿನ ತಿರಸ್ಕಾರ ಮಾಡಬೇಕು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಾಗಮೋಹನ್ ದಾಸ್ ವರದಿನ ತಿರಸ್ಕಾರ ಮಾಡಿ ಈ ಹಿಂದಿರ್ತಕ್ಕಂಥ ಮೀಸಲಾತಿನ ಜಾರಿ ಮಾಡಬೇಕು. ಮತ್ತು ಈ ಪ್ರಕರಣ ನ್ಯಾಯಾಲಯ ಕೋರ್ಟ್ನಲ್ಲಿ ಕೂಡ ಇದೆ. ಆ ಬಗೆಯ ತನಕ 56,000 ಹುದ್ದೆಯನ್ನು ಕೂಡ ಈ ಹಿಂದೆ ಏನಿತ್ತು ಅದರ ಪ್ರಕರಣ ಮಾಡಬೇಕು. ಮತ್ತು ಮಾದಿಗ ಸಮುದಾಯದ ಮುಖಂಡರ ಮನವಿ ಮಾಡಿಕೊಳ್ಳೋದು, ವಲಯ ಮಾದಿಗರು ಇಬ್ಬರು ಕೂಡ ಅಣ್ಣ ತಮ್ಮದಿರ ಸಹೋದರರಾಗಿ ನಾವು ಇಲ್ಲಿವರೆಗೂ ಬಂದ್ವೋ, ನಾವು ಸೌಹಾರ್ದಯುತವಾಗಿ ಒಳ ಮೀಸಲಾತಿ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಬದ್ಧರಾಗೋಣ. ಕಿಡಿಗೇಡಿಗಳ ಮಾತಿಗೆ ತಾವು ಕಿವಿ ಕೊಡದೆ ನಾವೆಲ್ಲ ಒಟ್ಟಾಗಿ ಈ ಹಿಂದೆ ಯಾವ ಥರ ಅಣ್ಣ ತಮ್ಮದಿರಾಗಿ ಸಂಸಾರ ಜೀವನ ಬಂದ್ವೋ ಅದಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ಮತ್ತು ಎರಡೂ ಸಚಿವರು ಅಂದರೆ ಬಲಗೈ ಮತ್ತು ಎಡಗೈ ಸಚಿವರ ವಿವೇಚನೆಗೆ ಬಿಟ್ಟು ಒಳ ಮೀಸಲಾತಿ ಹಂಚಿಕೆಗೆ ನಾವೆಲ್ಲ ಒಂದಾಗೋಣ ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತೇವೆ. ಏನು ಈಗ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ ಒಳ ಮೀಸಲಾತಿ ವಿಚಾರವಾಗಿ, ಇದನ್ನು ನಾವು ಅವೈಜ್ಞಾನಿಕ ಅಂತಕ್ಕಂಥದ್ದನ್ನ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ. ಯಾಕೆ ಅಂತಂದರೆ ನಾಗಮೋಹನ್ ದಾಸ್ ಅವರು ಜಾತಿ ಗಣತಿ ಮಾಡಬೇಕಾದ್ರೆ ಕೇವಲ ಏನು ಮನೆಗಳಲ್ಲಿ ಯಾವುದೇ ಒಂದು ನಮ್ಮ ಜಾತಿ ಸರ್ಟಿಫಿಕೇಟ್ ಮೂಲಕ ಅವರು ಜಾತಿ ಗಣತಿ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಏನು ರೇಷನ್ ಕಾರ್ಡ್ ಮೂಲಕ ಅವರು ಜಾತಿ ಗಣತಿ ಮಾಡ್ತಿದ್ರು. ಇದೊಂದು ಅವೈಜ್ಞಾನಿಕ ಪದ್ಧತಿ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಏನು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೋ ಆ ಸಂದರ್ಭದಲ್ಲಿ 1,04,00,000 ಜನ ಅವರ ಒಂದು ವರದಿಲಿದೆ. ಆದರೆ 2011ರ ಜನಗಣತಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಜನಸಂಖ್ಯೆ 1,10,00,000 ಜನ ಇರ್ತಾರೆ. ಆದರೆ 2026 ಇವತ್ತಿಗೆ ನಮ್ಮ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಒಟ್ಟು ಜನಸಂಖ್ಯೆ 1,45,00,000 ಜನಸಂಖ್ಯೆ ಇದೆ. ಆದರೆ ಇವರ ವರದಿ ಇರೋದು ಏನು 1,04,00,000 ಮಾತ್ರ. ಆದರೆ ಇನ್ನು ಉಳಿದಂಥ 41,00,000 ಜನ ಇದರಲ್ಲಿ ಯಾವುದೇ ಇವರ ವರದಿಯಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಇದೊಂದು ಅವೈಜ್ಞಾನಿಕ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇತ್ತೀಚೆಗೆ ಏನು ನಮ್ಮ ಸಹೋದರರಾದಂತಹ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಎಲ್ಲಿ ಹೋದರೂ ಕೂಡ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಲಯ ಸಮಾಜದವರೇ ತಿಂದಾಕ್ಬಿಟ್ಟವ್ರೆ. ಎಲ್ಲ ವಲಯ ಸಮಾಜದವರು 48 ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ. ಮಾದಿಗ ಸಮಾಜದವರು ಕೇವಲ 3 ಜನ ಇದ್ದಾರೆ ಅಂತಕ್ಕಂಥದ್ದು ಎಲ್ಲಿ ಹೋದರೂ ಹೇಳ್ತಾ ಇದ್ದಾರೆ. ಇದು ಅವರ ತಿಳುವಳಿಕೆಗೆ ಇನ್ನೂ ಕೂಡ ಅಷ್ಟು ಒಂದು ಮೆಚುರಿಟಿ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ನೋಡ್ತಾ ಇದ್ದೀವಿ ಮೈಸೂರು ಮಹಾನಗರ ಪಾಲಿಕೆ ಇದೆಯಲ್ಲ, ಇದರಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ 2,228 ಜನ ಕೆಲಸ ಮಾಡ್ತಾಯಿದ್ದಾರೆ. 2,228 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಕಾಯಮಾಗಿ ನೌಕರಿ ಕೆಲಸ ಮಾಡ್ತಕ್ಕಂಥವರು ಮಾದಿಗ ಸಮಾಜದ ಬಂಧುಗಳು ಎಷ್ಟವ್ರೆ ಅಂತಂದರೆ 1,050 ಜನ ಕಾಯಂ ನೌಕರರಾಗಿ ಕೆಲಸ ಮಾಡ್ತಾಯಿದ್ದಾರೆ ಮಾದಿಗ ಸಮಾಜದವರು. ಅದರಲ್ಲಿ ಏನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ವಲಯ ಸಂಬಂಧಿತ ಜಾತಿಯ 33 ಜನ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಯಾರು ತಿಂದರು ಹಂಗಾದ್ರೆ? ಮಿಸ್ಟರ್ ಅರುಣ್ ಕುಮಾರ್ ಅವರೇ ಮತ್ತು ಯಾರು ಭಾಸ್ಕರ್ ಪ್ರಸಾದ್ ಅವರೇ. ಇಲ್ಲಿ ಯಾರು ತಿಂತಾ ಇದ್ದಾರೆ ಇದ್ರ ಬಗ್ಗೆ ಹೇಳಿ ನೀವು. ಪ್ರತಿಯೊಂದು ಮಹಾನಗರಗಳಲ್ಲೂ ಕೂಡ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಹೆಚ್ಚು ಕಡಿಮೆ 5,000 ಜನ ಕಾಯಂ ನೌಕರರು ಇದೇ ಮಾದಿಗ ಸಮಾಜದವರು ಇದ್ದಾರೆ. ಅಲ್ಲಿ ಇರ್ತಕ್ಕಂಥದ್ದು ಕೇವಲ 150 ಜನ ಮಾತ್ರ ವಲಯ ಸಂಬಂಧಿತ ಜಾತಿಗಳು ನೌಕರಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ನೀವು ಎಲ್ಲೇ ಹೋಗಲಿ ಕೂಡ ಯಾವುದೇ ಒಂದು ವಿಚಾರ ಯಾವುದಾದ್ರು ಒಂದು ವೇದಿಕೆಯಲ್ಲಿರಲಿ ಮಾದಿಗ ಸಮಾಜ ಏನು ವಲಯ ಸಮಾಜದವರೇ ಎಲ್ಲ ತಿಂದಾಕ್ಬಿಟ್ಟವ್ರೆ ಅಂತಕ್ಕಂಥದ್ದು ನೀವು ಹೇಳ್ತಿದ್ರಲ್ಲ, ಈ ಮಾತನ್ನ ವಾಪಸ್ ತಗೊಳ್ಳಿ. ಯಾಕಂದರೆ ಇನ್ನು ಮುಂದೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಮತ್ತು ನೌಕರರು ಯಾರು ಮಾದಿಗರು ಎಷ್ಟಿದ್ದಾರೆ, ವಲರು ಎಷ್ಟಿದ್ದಾರೆ ಅಂತಕ್ಕಂಥ ಅಂಕಿಅಂಶಗಳನ್ನ ತಗೊಬನ್ನಿ ಡಿಬೇಟ್ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.